ಇಂದು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ದೇವದುರ್ಗದಲ್ಲಿ ನನ್ನ ವೃತ್ತಿ ನನ್ನ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದರ ಅಧ್ಯಕ್ಷತೆಯನ್ನು ಮಮತಾ ಆದಿ ಅವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿ ಸ್ಥಾನವನ್ನು ರಾಜೇಂದ್ರ ನೋಡೆಲ್ ಅಧಿಕಾರಿಗಳು ರಾಯಚೂರು ಇವರು ವಹಿಸಿದ್ರು. ಅತಿಥಿ ಸ್ಥಾನವನ್ನು ನಾಗರಾಜ್ ಕಲಬುರಗಿ ವಿಭಾಗ ವಲಯದ ಮಟ್ಟದ ಅಧಿಕಾರಿಗಳು ಹಾಗೂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ವಹಿಸಿಕೊಂಡಿದ್ದರು ಮತ್ತು ತರಬೇತಿದಾರರಾದ ಮಮತಾ ಎಸ್ ಕಲಬುರಗಿ ಹಾಗೂ ಸರಸ್ವತಿ ಬಳೆ ಇದ್ರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ನಾಗರಾಜ್ ಇವರು ಮಾತನಾಡಿ, ನನ್ನ ವೃತ್ತಿ ನನ್ನ ಆಯ್ಕೆ ವಿದ್ಯಾರ್ಥಿಗಳಿಗೆ ವಿವಿಧ ಕ್ಷೇತ್ರದ ವೃತ್ತಿಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಹಾಗೂ ವಿವಿಧ ಕೌಶಲ್ಯಗಳನ್ನು ಕಲಿಯಲು ಮಕ್ಕಳಿಗೆ ಸಹಾಯವನ್ನು ಮಾಡುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ವೃತ್ತಿ ಆಯ್ಕೆಯ ಬಗ್ಗೆ ಸರಿಯಾದ ಜ್ಞಾನವನ್ನು ನೀಡುತ್ತದೆ ಎಂದು ಹೇಳಿದರು. ರಾಜೇಂದ್ರ ನೋಡೆಲ್ ಅಧಿಕಾರಿ ಮಾತನಾಡಿ, ಇದು ವಿದ್ಯಾರ್ಥಿಗಳಿಗೆ ಇಷ್ಟು ಸಹಾಯಕವಾಗುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ SSLCಯ ನಂತರ ಮುಂದಿನ ತಮ್ಮ ಓದಿನ ಆಯ್ಕೆ ಹೇಗೆ ಇರಬೇಕು ಮತ್ತು ತನ್ನ ವೃತ್ತಿ ನನ್ನ ಆಯ್ಕೆ ಇದು ಇವರಿಗೆ ಹೇಗೆ ಸಹಾಯವನ್ನು ಮಾಡುತ್ತದೆ ಎಂದು ತಿಳಿಸಿದರು. ವರದಿಗಾರರು ಕೆ ಅಮೃತ ಪಾಟೀಲ್. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ, ನೆಕ್ಸ್ಟ್ ಈ ಒಂದು ಕಾರ್ಯಕ್ರಮ ನಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ವೃತ್ತಿ ನನ್ನ ಆಯ್ಕೆ ಅನ್ನುವಂಥದ್ದು ಕಾರ್ಯಕ್ರಮ. ಸೊ ಹೆಸರು ಹೇಳುವ ಹಾಗೆ ಸೊ ನನ್ನ ಆಯ್ಕೆ ಆಗಿರುವಂಥದ್ದು. ಈ ಬುಕ್ ಟೈಟಲ್ ಬಂದು ಪ್ರೋಗ್ರಾಮ್ದೇ ಕಾರ್ಯಕ್ರಮ ಇರುವಂಥದ್ದು. ಸೊ ಈ ನನ್ನ ವೃತ್ತಿ ನನ್ನ ಆಯ್ಕೆ ಇದೊಂದು ಹೊಸ ಪುಸ್ತಕ ಬಂದಲ್ಲ, ಏನಿದು ಅಂತ. ಹೌದಾ? ಈ ಪುಸ್ತಕ ಬಹಳ ಜೀವನಕ್ಕೆ ಹತ್ತಿರವಾದಂತಹ ಪುಸ್ತಕ, ಜೀವಕ್ಕೆ ಹತ್ತಿರವಾದಂತಹ ಪುಸ್ತಕ, ನಿಮಗೆ ಮುಂದಿನ ಜೀವನಕ್ಕೆ ಅನುಕೂಲ ಆಗ್ತಕ್ಕಂಥ ಪುಸ್ತಕ. ಇದನ್ನ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೌಶಲಾಭಿವೃದ್ಧಿ ನಿಗಮ ಅಂತ ಇಟ್ಕೊಂಡು ನಿಗಮನ ಮಾಡಿದ್ರು. ಎಲ್ಲ ಸೆಕ್ಟರ್ಗಳನ್ನ ಎಲ್ಲ ಒಂದು ವಿಷಯಗಳನ್ನ ಕೌಶಲ್ಯ ಆಧಾರಿತವಾಗಿ ಅಧಿಕಾರಿ ವರ್ಗದವರೇ ಮತ್ತು ವರದಿಗಾರರೇ, ನನ್ನ ಮುದ್ದು ಮಕ್ಕಳೇ, ಇವತ್ತಿಂದು ವಿಷಯ ಏನಂದ್ರೆ ನನ್ನ ವೃತ್ತಿ ನನ್ನ ಆಯ್ಕೆ. ಇಬ್ಬರು ಸರ್ಗಳು, ರಾಜೇಂದ್ರ ಸರ್ ಮತ್ತು ನಾಗರಾಜ್ ಸರ್ ಮತ್ತು